Sir, will Mr. D.K. Suresh contest in Patna by-election which will happen in few months of time? I don't know. Your decision is his own decision, sir. Party will decide. If party asks him to contest. I don't know. He is not in a hurry. Let us see. There are a lot of workers. Okay. आदाब और नमस्कार, आप देख रहे बेंगलुरु अखबार। राहुल गांधी बेंगलुरु को विजिट आए थे। जो बीजेपी के एमएलसी केशव प्रसाद ने उन पर डिफेमेशन का केस डाला था 40% के कमीशन को लेकर, जो पिछले साल के चुनाव से पहले जो कांग्रेस ने कैंपेन किया था, उस सिलसिले से राहुल गांधी बेंगलुरु आए थे। कोर्ट में हाजिरी दी, उनको बेल मिली, फिर वो कांग्रेस भवन पे गए, जो नए एमपीस 9 मेंबर्स जीते उनसे मुलाकात की। फिर मेरे पीछे आप देख सकते हैं शांग्रीला होटल में यहाँ पर एक प्रेस कॉन्फ्रेंस हुई, जिसमें स्टेट के डिप्टी चीफ मिनिस्टर डीके शिव कुमार ने काफी चीजें के बारे में बताया। हमने भी उनसे कुछ सवाल किए। आइए डीके शिव कुमार की प्रेस कॉन्फ्रेंस को भी देखते हैं और राहुल गांधी को भी हम देखते हैं। ನಮ್ಮ ಹೊಸ MP ಇದ್ದಾರೆ, ತಮ್ಗೆಲ್ಲ ಗೊತ್ತಿದೆ, BDA ಕಮಿಷನರ್ ಆಗಿದ್ರು, ಈಗ MP ಆಗ್ಬಿಟ್ಟಿದ್ದಾರೆ. Within 45 days he has become an MP. ಆಮೇಲೆ ನಮ್ಮ ವೇಣುಗೋಪಾಲ್ ನಾಯ್ಕ್ ಸುರ್ಪುರ್ ಹೊಸ MLA, ಇವರು ಹಳೆ ಮೇಲೆ ಮಂತ್ರಿ. ಸೊ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ, ನಾನು ಆ ರೋಡಲ್ಲಿ ನಿಮ್ ನಿಲ್ಸ್ ಮಾತಾಡೋದು ಸರಿ ಇಲ್ಲ ಅಂತೇಳಿ ಅದಕ್ಕೆ ಇಲ್ಲಿ ಒಳಗಡೆ ಕರೆಸ್ದೆ. ರಾಹುಲ್ ಗಾಂಧಿ ಅವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವನ ಕೊಟ್ಟು ಇವತ್ತು ಬಂದಿದ್ದಾರೆ. ಬಿಜೆಪಿಯವರು ಏನು ಯತ್ನಾಳ್ ಸ್ಟೇಟ್ಮೆಂಟ್ 2,500 ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರು, ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದ್ರು. ಆ ರೇಟ್ ಕಾರ್ಡ್ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ. ಅದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ. ಅದೇ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರ್ಯಾಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ. ಅವ್ರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರ್ಲಿಲ್ಲ, ಅವರು ಪಾರ್ಟಿ ಆಫೀಸ್ ಬೇರೆಯವರು ಅಲ್ಲ, ಏನೂ ಇಲ್ಲ. ನನ್ನ ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಆಯ್ತು, ಅವರು ಕೇಸ್ ರೈಟ್ ಅವ್ರ ರಾಂಗೋ ಕೋರ್ಟು ತೀರ್ಮಾನ ಮಾಡ್ತದೆ ಮುಂದಕ್ಕೆ. ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು, ಇಂಥದ್ದು ಬೇಕಾದಷ್ಟು ಬಿಜೆಪಿ ಅವ್ರದ್ದು ಪಟ್ಟಿ ಇದೆ. ನಾನೀಗ ಅದನ್ನ ಮಾತಾಡಕ್ಕೆ ಹೋಗುದಿಲ್ಲ, ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಆದ್ರೂ ರಾಹುಲ್ ಗಾಂಧಿ ಅವ್ರು ಬಂದು ರಾಜೀವ್ ಗಾಂಧಿ ಅಂತಿದೆ, ರಾಹುಲ್ ಗಾಂಧಿ ಅವ್ರು ಬಂದು ಇವತ್ತು ಅವ್ರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ DK ಸುರೇಶ್ ಅವರು ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಹಳ ಜನ ಅಭಿಮಾನಿಗಳು ಎಲ್ಲ ವಕೀಲರು, ಕಾರ್ಯಕರ್ತರು, ಮುಖಂಡಗಳೆಲ್ಲ ಬಂದು ಅವ್ರನ್ನ ಕೋರ್ಟ್ ಅಲ್ಲಿ ಅವ್ರ ಬೆಂಬಲವಾಗಿ ನಿಂತಿದ್ರು. ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆಮೇಲೆ ಅದಾದ್ಮೇಲೆ ಕೆಲವು ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು. ನಾವು ಅಫಿಷಿಯಲ್ ಆಗಿ ಎಲ್ಲರಿಗೂ ಕರೆದಿದ್ದೇವೆ. ಇವತ್ತು ಬರೀ ಡಿಫೀಟೆಡ್ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಇವ್ರು ಮಾತ್ರ ಕರೆದಿದ್ದು. ಮಂತ್ರಿಗಳನ್ನ ಕೂಡ ಭೇಟಿ ಮಾಡಿದ್ರು. ಅವರು ಕ್ಷೇತ್ರದಲ್ಲಿ ಏನೇನಾಗಿದೆ, ಯಾಕಾಯ್ತು, ವೋಟಿಂಗ್ ಏನಾಯ್ತು, ಏನಕ್ಕೆ ಕೆಲವು ಇನ್ನ 5-6 ಸೀಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಅನ್ನೋದು ಕೂಡ ಕೆಲವೆಲ್ಲ ಚರ್ಚೆ ಮಾಡಿದ್ದಾರೆ. ಅಕೌಂಟಬಿಲಿಟಿ ಕೂಡ ಬಹಳ ಮುಖ್ಯ ಅನ್ನೋದು ಕೂಡ ಅವರು ತಿಳಿಸಿದ್ದಾರೆ. ಮೀಟಿಂಗ್ ಇದೆಯಲ್ಲ ನೋಡಿ, ಇವತ್ತು ಈಗ ಕೋರ್ಟ್ ಬಂದಿದಾರ, ಕಾಸಿದ್ರೆ ಸರ್ಕಾರಿ ಹುದ್ದೆ ಅಂತ ಒಂದು ಪಟ್ಟಿ ಹಾಕಿದ್ರು ಯಾವ್ದೋ ಪೇಪರ್ಲಿ. CM ಸ್ಥಾನ 2,500 ಕೋಟಿ ರೂಪಾಯಿಗೆ ಅಂತ ಹೇಳಿದ್ರು. ಇದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಅವ್ರು ಏನ್ ಹೇಳಿದ್ರು ಅದನ್ನ ಅಡ್ವರ್ಟೈಸ್ಮೆಂಟ್. Sir, towards the India formation government tomorrow, which is supposed to happen, the two important allies, the JDO and the TDP's important demand was SCS, special category status, which 15 Finance Commission said that doesn't have any provision. If they turn towards the India bloc, does you people can amend this so that you can accommodate to form the India bloc government? As far as the Congress party is concerned, we had already announced in Andhra Pradesh that if Congress party comes to power, we will give a special status. Okay. We are committed to whatever word we have spoken. Now they are in power, let them accept that.
Two important seats Rahul Gandhi has won, Wayanad and Raebareli. Which one is going to retain and which one is going to? Still there is 14 days time. Almost 4 days is over now. Still 10 days his time is over. I have also asked him. Yes. He will reply. He will discuss with his constituency leaders and take it. Sir, will Mr. D.K. Suresh contest Chenapatna by-election which will happen in few months of time? I don't know. Your decision is his own decision, sir. Party will decide. If party asks him to contest. I don't know. He is not in a hurry. Let us see. There are a lot of workers. Like to see Rahul Gandhi as the leader of opposition. Yes, the entire country, the Congress party wants Rahul Gandhi not only to the leader of the opposition, to be the prime minister also. But now we want him to be the leader of the opposition. ಇವಾಗ ನಾವು ಮುಡುಗ ಪಾಪ ಸೋತ್ಸೋದು ಬೆಂಗಳೂರು ಸಿಟಿಲಿ ನಾವು ಗೆಲ್ಲೋದು ಈ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಯಾವತ್ತೂ ಗೆದ್ದಿಲ್ಲ ನಾವು, ಗೊತ್ತಾ ನಿಮ್ಗೆ? ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇವೆರಡು ಯಾವತ್ತೂ ಗೆದ್ದಿಲ್ಲ ನಮ್ಮ ಪಾರ್ಟಿ. ಪುಟ್ಟಣ್ಣ ಗೆದ್ದ ಮಂಡ್ಯಲ್ಲಿ 2 ಸೀಟು, ಈ 1 ಸೀಟ್ ಹೋಗಿದೆ ಅಷ್ಟೇ ಇವತ್ತು. ಅದು ಗೊತ್ತದ ಅಲ್ಲ, ಅದು ರಿಟೈನ್ ಸೀಟ್ ಅದು. ಅದು ನಂಬಿಕೆನ ಇವ್ರಿಗೆ. ನಾನು ಬೆಳಗಿನ ಜಾವ 6 ಗಂಟೆ ಕೇಳ್ರಿ. ರಾಮಾಜಿ ಗೌಡ ಅಂತ ಹೆಸರಿಟ್ಟವನ ನಾನು. ನೀವ್ ಇಟ್ಟೆ ಪಾಪ ಅವರೆಲ್ಲ ಅದಕ್ಕೋಸ್ಕರ ದೊಡ್ಡ ಗಾಬರಿ ಆಗ್ತಿದ್ರು ಅವರು. ಮರಾಠಿ ಇರುವಂತೆಲ್ಲ ಹೇಳಿ ಪಾಪ ಮರಾಠಿ ಇರುವಂತೆಲ್ಲ ಫಸ್ಟ್ ಅಂತ ಹೇಳಿ ನಾಮಕರಣ ಮಾಡಿದವ್ರು ಹಿಂಗ ಅಂತಾರೆ ಅಂತ ಹೇಳಿ ಒಂದ್ 10 ವರ್ಷದಿಂದ ಹೆಸರಿಟ್ಟವ್ರು ಇವ್ರೆ. ಹೇಳಿ ಅವ್ರಿಗೆ ರಾಮೋಜಿ ಗೌಡ ಮಾಡಿದ್ರು. ನಾಮಕರಣ ಬಲ ಕೈ ಹಿಡಿದಿದೆ ಸರ್.